ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ, ಕೈಯಲ್ಲಿ ಲಿಪ್ಸ್ಟಿಕ್ಸ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ಮದುವೆ ವ್ಲಾಗ್ ಆಗಿರ್ಬೋದು, ಹಬ್ಬದ ವ್ಲಾಗ್ ಆಗಿರ್ಬೋದು, ಅದರಲ್ಲಿ ಏನೆಲ್ಲ ಔಟ್ಫಿಟ್ಸ್ ಹಾಕಿದ್ನೋ ಅದರ ಫುಲ್ ಇನ್ಫೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನೋಡಿಲ್ಲ ಅಂದರೆ ನೋಡಿ, ಅದರಲ್ಲಿ ನಾನು ಹಾಕಿದಂಥ ಚೋಕರ್, ಮದುವೆಲಿ ಹಾಕಿದಂಥ ಸೀರೆ, ಬೆಲ್ಟು, ಸೀರೆ, ಹಬ್ಬದ್ದು ಸೀರೆ, ಮದುವೆದು ಸೀರೆ ಎಲ್ಲನೂ ಶೇರ್ ಮಾಡಿದ್ದೀನಿ. ಇದೊಂದು ಮಿಸ್ ಆಗಿತ್ತು. ಅವತ್ತು ಯಾವ ಲಿಪ್ ಶೇಡ್ ಹಾಕಿದ್ರಿ, ಅದು ತುಂಬ ಚೆನ್ನಾಗಿತ್ತು, ನಿಮ್ಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಅದು ಯಾವುದು ಹೇಳಿ ಅಂತಿದ್ರೆ ಅದನ್ನು ಮರ್ತುಬಿಟ್ಟಿದೆ. ಸೊ ಇವತ್ತು ತೋರಿಸ್ತಿದ್ದೀನಿ ನೋಡಿ. ಶುಗರ್ದು ಲಿಕ್ವಿಡ್ ಲಿಪ್ಸ್ಟಿಕ್ ಸ್ಮಡ್ಜ್ ಮಿ ನಾಟ್ ಅಂತ ಹೇಳಿಬಿಟ್ಟು, ಇದರ ನಂಬರ್ 04. ಇದು ತುಂಬಾ ಲೈಟ್ ಆಗಿದೆ. ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇದು ಲಿಕ್ವಿಡ್ ಲಿಪ್ಸ್ಟಿಕ್ಕು, ಟ್ರಾನ್ಸ್ಫರ್ ಪ್ರೂಫ್. ಆದರೆ ಡ್ರೈ ಲಿಪ್ಸ್ ಇರೋರು ಇದನ್ನು ಅವಾಯ್ಡ್ ಮಾಡಬೇಕು. ಡ್ರೈ ಲಿಪ್ಸ್ ಇರೋರಿಗೆ ಮತ್ತಷ್ಟು ಡ್ರೈ ಮಾಡುತ್ತೆ. ಇದು ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿಕೊಂಡು ಸಾಫ್ಟ್ ಆದಾಗ ನೀವು ಇದನ್ನು ಅಪ್ಲೈ ಮಾಡಬೇಕು. ಇಲ್ಲಾಂದರೆ ಕ್ರೀಮ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡಬೇಕು. ಸೊ ಇದ್ರ ಜೊತೆ ನಾನು ಇದು ಕೂಡ ಲಿಪ್ಸ್ಟಿಕ್ಕೇನೆ, ಕ್ರಯಾನ್, ಲಿಪ್ ಕ್ರಯಾನ್. ಇದರ ಶೇಡ್ ನೋಡಿ, ಒಬ್ಬರು ನನಗೆ ಕಮೆಂಟ್ ಮಾಡಿದರು ನೆನ್ನೆನೂ ಕೂಡ. ನಾನು ಇದ್ರದ್ದು ಆ ಲೈನರ್ದು ಶೇಡ್ ಕೇಳ್ತಾ ಇದ್ದೀನಿ, ನೀವು ಹೇಳ್ತಾನೆ ಇಲ್ಲ ಅಂಥೇಳಿ. ಇದರಲ್ಲಿ ಕಾಣ್ತಾ ಇಲ್ಲ ಸ್ನೇಹಿತರೆ, ಅದಕ್ಕೆ ನಾನು ಹೇಳೋದಕ್ಕಾಗ್ತಾ ಇಲ್ಲ ನಿಮಗೆ. ಇದು ಬಂದು ಪರ್ಪಲ್ ಬ್ರ್ಯಾಂಡಿಂದು ಡಾರ್ಕ್ ಚಾಕ್ಲೇಟ್. ಓಕೆ, ಡಾರ್ಕ್ ಚಾಕ್ಲೇಟ್ ಶೇಡು. ಲಿಪ್ಸ್ಟಿಕ್ ಹಚ್ಚಿದ ತಕ್ಷಣವೇ ಇದನ್ನು ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಸ್ಮರ್ಜ್ ಆಗೋದಿಲ್ಲ. ಎರಡೂ ಬೇರೆ ಬೇರೆ ಸಪ್ರೇಟಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಈಗ ಸ್ವಲ್ಪ ಡ್ರೈ ಆಗೋಯ್ತು ನೋಡಿ, ನನಗೆ ಎರಡೂ ಸ್ಮರ್ಜ್ ಮಾಡೋದಕ್ಕಾಗ್ತಾ ಇಲ್ಲ. ಸೊ ನೋಡಿ, ಈ ಥರ ಕಾಣುತ್ತೆ. ಇವತ್ತು ತಿಂಡಿಗೆ ನಾನು ಇರಳಿಕಾಯಿ ಚಿತ್ರಾನ್ನ ಮಾಡಿದ್ದೆ. ಈಗ ಲೆಮನ್ ರೈಸ್ ಅಥವಾ ನಿಂಬೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡ್ತೀವಿ, ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡ್ತೀವಿ ಅದೇ ರೀತಿಯಲ್ಲಿ. ಅದಕ್ಕೆ ಇದು ಇರಳಿಕಾಯಿದು ಒಂದ್ರದ್ದು ಮಾಡ್ತಾಯಿದ್ದೀನಿ. ಎಷ್ಟು ರಸ ಬರುತ್ತೆ ನೋಡೋಣ ಅಂತ ಹೇಳಿ ಒಂದು ಕಟ್ ಮಾಡಿ ನೋಡಿದೆ. ಅದು ನಮಗೆ 3 ಜನಕ್ಕೆ ಸಾಕಾಗುತ್ತೆ ಅನ್ನಿಸ್ತು. ಸೊ ಒಂದರ ಫುಲ್ ಜ್ಯೂಸನ್ನು ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಬೇಕು, ಇಲ್ಲಾಂದರೆ ಇರಳಿಕಾಯಿದು ಟೇಸ್ಟ್ ಸ್ವಲ್ಪ ಜ್ಯೂಸ್ದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ನಿಂಬೆಹಣ್ಣಿನ ಥರ ಇರೋದಿಲ್ಲ ಅಲ್ವಾ. ಹಾಗಾಗಿ ಮಸಾಲೆಗೆ ನೋಡಿ, ನಾನು ಇಷ್ಟು ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಕಡಿಮೆ ಇತ್ತು ಅಂದ್ಬಿಟ್ಟು ಜೀರಿಗೆ ಪೌಡರ್ ತೊಗೊಂಡಿದ್ದೀನಿ. ಸೊ 1 ಸ್ಪೂನ್ ಅಷ್ಟು ತೊಗೊಳ್ಬೇಕು. ಸ್ವಲ್ಪ ಜಿಂಜರ್ ಆ್ಯಂಡ್ ಗಾರ್ಲಿಕ್, ಸ್ವಲ್ಪ ಅರಿಶಿನ. ಇಷ್ಟನ್ನು ನಾನು ಎಷ್ಟು ಕಡಿಮೆ ನೀರಾಗುತ್ತೋ ಅಷ್ಟು ಕಡಿಮೆ ಹಾಕಿ ರುಬ್ಕೊಳ್ತೀನಿ. ಸಾರಿ ಸ್ನೇಹಿತರೆ, ನಾನು ಒಗ್ಗರಣೆ ಕೊಡಬೇಕಾದ್ರೆ ಕ್ಯಾಮ್ರಾ ಏನೋ ಸೆಟ್ ಮಾಡಿದೆ, ಆದರೆ ಆನ್ ಮಾಡೋದನ್ನೇ ಮರ್ತುಬಿಟ್ಟೆ. ಸೊ ಇದು ಫಸ್ಟ್ ಟೈಮ್ ಏನು ಆಗ್ತಾಯಿಲ್ಲ ನನ್ನ ಜೊತೆ, ಹಲವಾರು ಸರಿ ಈ ಥರ ಆಗಿದೆ. ನಾನು ಆ ವಿಡಿಯೋನೇ ವೇಸ್ಟ್ ಆಗಿಬಿಡುತ್ತೆ ನನಗೆ. ಬಟ್ ಇವತ್ತು ಕೊನೆಯಲ್ಲಿ ಈ ಥರ ಆಯ್ತಲ್ಲ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಒಗ್ಗರಣೆ ವೆರಿ ಸಿಂಪಲ್. ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಚಿತ್ರಾನ್ನಕ್ಕೆ ಹೇಗೆ ಮಾಡ್ತೀವೋ ಹಾಗೆಯೇ ಎಣ್ಣೆ, ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ ಮತ್ತು ಕರಿಬೇವು ಇಷ್ಟನ್ನು ಫ್ರೈ ಮಾಡಿಕೊಂಡು, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ರುಬ್ಕೊಂಡಿರೋದನ್ನು ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಗಟ್ಟಿ ಆಗೋ ರೀತಿಯಲ್ಲಿ, ಅಂದರೆ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ತೆಳ್ಳ ಕಾಣ್ತಾ ಇದೆ. ಇದನ್ನು ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಕೊನೆಯಲ್ಲಿ ಉಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ನಾವು ಏನು ಜ್ಯೂಸ್ ತೆಗೆದಿಟ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು. ಇದಕ್ಕೆ ಕಡಲೆಬೀಜ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡು ಕೊನೆಯಲ್ಲಿ ಸೇರಿಸಿದ್ರೆ ಕ್ರಂಚ್ ಹಾಗೆ ಇರುತ್ತೆ. ಅಥವಾ ನಾವು ಇದನ್ನು ಹಾಕಿ ಮಿಕ್ಸ್ ಮಾಡ್ತೀವಲ್ವ, ಗೊಜ್ಜನ್ನು ಹಾಕಿಬಿಟ್ಟು ರುಬ್ಕೊಂಡಿರೋದು, ಆವಾಗ ಅದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ, ಟೇಸ್ಟಿಯಾಗಿರುತ್ತೆ. ಟೈಮ್ ಬಂದು 5:45 ಸ್ನೇಹಿತರೆ. ಈಗ ಮೆಟ್ರೋಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸಾನುಗೆ ಬ್ಯಾಡ್ಮಿಂಟನ್ಗೆ ಸೇರಿಸಿದ್ವಿ, ಮತ್ತೆ ಅಲ್ಲಿಂದ ಕರ್ಕೊಂಡು ಆಮೇಲೆ ಹೋಗಬೇಕು. 6 ಗಂಟೆಗೇನೋ ಬಿಡುತ್ತೆ ಅವಳಿಗೆ. ಸೊ ಇಲ್ಲಿಂದ ಡೈರೆಕ್ಟ್ ಹೋಗಿ ಅಲ್ಲಿ ಕರ್ಕೊಂಡು ಮೆಟ್ರೋಗೆ ಹೋಗೋಣ ಅಂಥೇಳಿ. ವೀಕ್ ಡೇಸಲ್ಲಿ ರಾಜೇಶ್ ಜೊತೆ ಸ್ವಲ್ಪ ಟೈಮ್ ಮ್ಯಾಚ್ ಆಗೋದಿಲ್ಲ, ನಮ್ಮ ಟೈಮು ಅವ್ರ ಟೈಮು. ಮೆಟ್ರೋಗೆ ಹೋಗ್ಬೇಕಂದ್ರೆ ವೀಕೆಂಡಲ್ಲಿ ಹೋಗ್ತಾಯಿದ್ವಿ. ವೀಕೆಂಡಲ್ಲಿ ಈ ಸಾರಿ ಹೋಗೋಕ್ಕಾಗಲ್ಲ, ಯಾಕಂದರೆ ಆಫರ್ ಇದೆಯಂತೆ ಮೆಟ್ರೋ ಅಲ್ಲಿ. ಇವತ್ತೇ ಲಾಸ್ಟ್. ಸ್ವಲ್ಪ ಟೈಮ್ ಮ್ಯಾಚ್ ಮಾಡ್ಕೊಳ್ರಿ ಹೋಗೋಣ ಅಂದೆ. ಸೊ ಇದು ನನ್ನ ಔಟ್ಫಿಟ್ಟು. ಈ ಫ್ರಾಕ್ ನಾನು ತೊಗೊಂಡಿದ್ದು 2019 ನ್ಯೂ ಇಯರ್ಗೆ, 2021 22 19ಗ 20ಗ ನೆನಪು ಬರ್ತಿಲ್ಲ, ಅವಾಗ ತೊಗೊಂಡಿದ್ದು.
ಲೂಸ್ ಇತ್ತು ಆವಾಗ. ಮೇ ಬಿ ನಾನು ಮೀಡಿಯಮ್ ಸೈಜಲ್ಲಿದ್ದೆ, ನಾನು ಲಾರ್ಜ್ ಸೈಜ್ ತೊಗೊಂಡಿದ್ದೆ. ಈಗ ಲಾರ್ಜ್ ಕರೆಕ್ಟಾಗಿ ಆಗ್ಬಿಟ್ಟಿದೆ. ಆದಷ್ಟು ಸ್ವಲ್ಪ ಕಡಿಮೆ ಮಾಡಬೇಕು. ಸೂರ್ಯ ಕರೆಕ್ಟಾಗಿದೆ, ಇಲ್ಲಿ ಮುಳುಗ್ತಾ ಇದೆ. ಇನ್ನೇನು ಅರ್ಧ ಗಂಟೆಯಲ್ಲಿ ಮುಳುಗೋಗುತ್ತೆ. ನಮ್ಮ ರಾಜೇಶ್ ಅವರು ಇವತ್ತಿನ 6 ಗಂಟೆನೂ ಇಲ್ಲ, ಹೊರಡ್ತಾ ಇದ್ದೀವಿ ಅಂತ ಆಗಲೇ ಕಡ್ಡಿ ಹತ್ತಿಸ್ತಾ ಇದ್ದಾರೆ. 6 ಗಂಟೆ ಮುಂಚೆ ಹತ್ತಿಸ್ಬಾರ್ದು, 6 ಗಂಟೆ ಮೇಲೆ ಹತ್ಸೋದು. ಇವತ್ತೊಂದಿನ ನೀವು ಯಾವಾಗಲೂ ಹಿಂಗೆ ಮಾಡೋದು? 5 ಗಂಟೆಗೆ ಹೊರಡ್ತಾ ಇದ್ರೆ 5 ಗಂಟೆಗೆ ಹತ್ತಿಸ್ಬಿಡ್ತೀರಾ? ಹೊರಡೋಣ ಅಂದರೆ ನೀವು ನೋಡಿದ್ರೆ ಇನ್ನೂ ರೆಡಿನೇ ಆಗಿಲ್ಲಪ್ಪ. ಹಿಂಗೇನಾ ಹೋಗೋದು? ನಾವು ಡಿಸ್ಟರ್ಬ್ ಮಾಡ್ತೀವಿ. ನೀವು ಯಾಕೆ ಹಿಂಗೆ ಹೇಳಿದ್ರಿ? ನಾನು ಹೋಗೋದಕ್ಕೆ ರೆಡಿ ಆಗಿದ್ದೆ. 2ರಿಂದ 5ಕ್ಕೆ ಹೋಯ್ತು. ಹೋಗ್ಬೇಕಾದ್ರೆ ಮತ್ತೆ ಟೀ ಕುಡಿತೀರಾ? ಆಯ್ತು ಮಾಡಿ. ಇದು ಸಾನುಗೆ ಸ್ನ್ಯಾಕ್ಸ್. ಅಲ್ಲಿ ಹೋಗ್ಬೇಕಾದ್ರೆ ಅವಳು ಏನೂ ತಿಂದಿಲ್ಲ. ಅಲ್ಲಿ ಆಟ ಆಡಿರ್ತಾಳಲ್ವ, ಹೊಟ್ಟೆ ಹಸ್ದಿರುತ್ತೆ. ನಾವು ಬರೋ ದಿನ ಲೇಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು ಚಾಕ್ಲೇಟು ಬರಬೇಕಾದ್ರೆ ತಿನ್ನೋದಕ್ಕೆ. ಬರಬೇಕಾದ್ರೆ ಹೊಟ್ಟೆ ಹಸಿ ಅಂತಾಳೆ, ಸೊ ಅವಾಗ ಕೊಡೋದಕ್ಕೆ. ನೀರು, ಬ್ಯಾಗ್ ರೆಡಿ. ಬೈಕಲ್ಲಿದ್ದಾರಲ್ಲ ಅವರು ಲೇಡೀಸು ಓಡಿಸ್ತಾ ಇರೋದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಾನೂನು ಈ ಥರ ಓಡಿಸಿದ್ರೆ ತುಂಬ ಚೆನ್ನಾಗಿರುತ್ತಲ್ವಾ ಅಂತ. ಏನಂತೀಯ ಸಾನು? KTM ಬೈಕ್ ಓಡಿಸ್ತಾ ಇರೋದು. ಥಿಂಕ್ ಮಾಡ್ದೆ. ಅದು ಇಷ್ಟಪಟ್ಟು ಮಾಡೋದು ಸಾನು, ಕಷ್ಟಪಟ್ಟು ಮಾಡೋದಲ್ಲ. ಅವರಮ್ಮ ಅಪ್ಪ ಎಷ್ಟು ಬೇಡ ಅಂದಿರ್ತಾರೋ ಅಥವಾ ಹ್ಞೂ ಮಗಳೇ ಓಡಿಸು ಅಂದಿರ್ತಾರೋ ಗೊತ್ತಿಲ್ಲ. ಬಟ್ ನಿನಗೆ ನಾವು ಓಡಿಸ್ಲೇಬೇಕು ಅಂತೇನು ಹೇಳ್ತಿಲ್ಲ. ನೀನು ಇಷ್ಟಪಟ್ಟು ಹ್ಞೂ ಮಮ್ಮ ನಾನು ಮಾಡ್ತೀನಿ ಮಮ್ಮ ಅನ್ಬೇಕು. ಮೆಚ್ಚೇನೆ ನೋಡ್ರಿ, ನಮ್ಮ ರಾಜೇಶ್ ಅವರು ನನ್ನ ಮಗಳು ಬೈಕ್ ಓಡಿಸ್ಬೇಕು ಅಂತಿದ್ದಾರೆ. ಈಗೆಲ್ಲ ಎಷ್ಟು ಜನ ಬೈಕ್ಗಳಲ್ಲೇ ಹೋಗ್ತಾರೆ ಗರ್ಲ್ಸು. ನಾನು ಹೇಳ್ತಿಲ್ವಾ, ಮೊದಲಿಂದ ಮಾಡಿಲ್ಲ. ಇವಾಗ ರಾಜೇಶ್ ನೀನು ಮಾಡು ಅಂತಾರೆ. ನನಗೆ ಮಾಡೋದಕ್ಕೆ ಏನೋ ಸ್ವಲ್ಪ ಏನೋ ಒಂಥರ ಯಾತಕ್ಕೀಗ ಬಿಡು ಅನ್ನೋ ಥರ. ಯಾತಕ್ಕೀಗ ಬಿಡು ಅಂತ ಯಾಕೆ ಯೋಚನೆ ಮಾಡ್ತೀಯ? ಅಲ್ಲಿ ಸಾನು ಬ್ಯಾಡ್ಮಿಂಟನ್ ಆಡೋಕ್ಕೆ ಬರ್ತಾ ನೋಡಲ್ವಾ, ಅಜ್ಜ ಮತ್ತು ಅಜ್ಜಿ ಇಬ್ಬರು ಬಂದಾಗ್ತಾರಲ್ಲ. ಹೆಚ್ಚು ಕಡಿಮೆ 65 ವರ್ಷ ಅಜ್ಜ ಅಂಕಲ್ಗೆ. ಅವ್ರ ಮಿನಿಮಮ್ ಆಂಟಿಗೆ ಅರೌಂಡ್ 55-56. ಅವರು ಈಗ ಯಾಕೆ ಬೇಕು ಅಂತ ಯೋಚನೆ ಮಾಡಿದ್ರೆ ಒಂದಿನ ಮಾತಾಡಿಸ್ಬೇಕು. ನನಗೆ ಖುಷಿ ಆಗೋಯ್ತು. ಅವರು ಏನು ಇನ್ಸ್ಪಿರೇಷನ್ ನಿಮಗೆ ಅಂತ ಕೇಳಬೇಕು. ಆಬ್ವಿಯಸ್ಲಿ ಇನ್ಸ್ಪಿರೇಷನ್ ಏನಂದರೆ ಒಂದು ಹೆಲ್ತು. ಅಯ್ಯೋ ಬೇಡ ಅಂತ ಅಲ್ಲ ಸಾನು, ನನಗೆ ಭಯ ಅಷ್ಟೇ, ಇನ್ನೇನಿಲ್ಲ. ಭಯ ಬಿಟ್ಟು ಓಡಿಸ್ಬೇಕು. ಮಾಡೋಣ. ನಿನ್ಗೆ ಯಾಕೆ ಖುಷಿ ಸಾನು ಇಲ್ಲಿ ಬರೋಕ್ಕೆ? ಯಾಕಾಗಲ್ಲ? Yes, baby, very good. ಆಯ್ತು, ಅವಳೇ ತರಬೇಕಂತೆ. ಏನು ಬೇಕಿದ್ರೆ ಹೇಳಿ, ನಾನೇ ತರ್ತೀನಿ ಅಂತ. ನಮ್ಮ ಅಸಿಸ್ಟೆಂಟ್ ಅಲ್ವಾ ಅವಳು? ಕರೆಕ್ಟ್. ಅಸಿಸ್ಟೆಂಟ್ ಬರ ನಿಂದೆ. ನೆಕ್ಸ್ಟ್ ಅನಿಲ್ ಸ್ವಾಗತ ಅದೇ ಲೈನಲ್ಲಿದೆ. ಇವತ್ತು ಯಾಕೋ ಎಲ್ಲ ಸ್ಟಾಕ್ಗಳು ಕಡಿಮೆ ಅನ್ನಿಸ್ತಾ ಇದೆಯಪ್ಪ. ವೆರಿ ಗುಡ್ ಬಂಗಾರಿ. ಇಡು ಅಲ್ಲಿ ಏನೋ ಮೊಮ್ಮಗೆ ಮಸ್ಕ ಹೊಡಿತಿದ್ಯಾ ಸಾನು? ಅದು ಬೇಕಂತನಾ? ಹಾಂ, ಓಕೆ. ಚಲೋ, ಮಸ್ಕಾ ಸಕ್ಸಸ್ ಅಂದೆ. ಮ್ಯಾಗಿ ಬೇಕಿತ್ತಂತೆ, ಮ್ಯಾಗಿ.
ನೀನು ನಿಮ್ಮ ಅಪ್ಪ ಅಮ್ಮ ಬರ್ತಾರ ನಾಳೆ, ಹಾಗಾದ್ರೆ ಈ ಸತಿ ಪ್ರಾನ್ಸ್ ಮಾಡು. ಹಾಂ ಗೊತ್ತಾಗೋಯ್ತು ಇವಳಿಗೆ. ಓಕೆ ಸರಿ ತಗೊಳ್ಳಿ, ಒಂದೇ ತಗೋ ಇರುತ್ತೆ. ಏನು ತಿನ್ನೋಣ ನೋಡಿ. ಹಾಂ ಸರ್ 1 ಕಿಲೋ ಪ್ರಾನ್ಸ್ ಕೊಡಿ, ಅಥವಾ ಫಿಶ್ ತೊಗೊಳೋಣವಾ? ಹಾಂ ಸಾನು ಬೇಡವಾ? ಇದು ಎಲ್ಲೋ ಮ್ಯಾಂಗೋ ಅಲ್ಲ ಪಾಪ, ಮಸ್ಕ್ ಮೆಲನ್ನು ನಿನ್ನ ಫೇವ್ರೇಟು. ಅದು ಒಂಥರ, ಇದು ಸನ್ ಮಸ್ಕ್ ಮೆಲನ್ ಅಂತಿದೆ. ಬಾ. ಬಿಲ್ಡಿಂಗಿಗೆ ನಿಂತಿದ್ದಾರೆ. ಇವತ್ತು ತುಂಬ ರಶ್ ಇದೆಯಪ್ಪ, ಇಲ್ಲ ಅಂದಿದ್ರೆ ಒಬ್ಬರು ಅಥವಾ ಇಬ್ಬರು ಇರ್ತಿದ್ರು. ಇವತ್ತು 3-4 ಜನ ನಿಂತಿದ್ರು. ನಾನು ಏನು ಕೆಲಸ ಇಲ್ಲ ಅಂದರೂ ಮೆಟ್ರೋ ಇನ್ನೊಂದು ಸರಿ ಸುತ್ತಾಕೊಂಡು ಬಂದೆ, ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ಇವಾಗ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿ ರಾಜೇಶ್ ಸಾನು ಆಟ ಆಡ್ಸ್ಕೊಂಡು ನಿಂತಿದ್ದಾರೆ. ಏಪ್ರಿಲ್ ಫೂಲ್. ಹೋಗು ಈಗ ಕೇಳೋಣ ಡ್ಯಾಡಾಗೆ. ಏಪ್ರಿಲ್ ಫುಲ್ ಮಾಡಿದ್ರೆ ಡ್ಯಾಡ ಅಮ್ಮ ಕರೀಲಿಲ್ವಂತೆ ಅಂತ. ಏಪ್ರಿಲ್ ಫುಲ್, ಸಾನು ಏಪ್ರಿಲ್ ಫುಲ್ ಆದ್ಲು. ಇವತ್ತು ನಮ್ಮ ರಾತ್ರಿಯ ಊಟ ನೋಡಿ ಏನು ಸ್ಪೆಷಲ್. ಏನು ಯಾವಾಗ್ಲೂ ಊಟನೇ ಮಾಡೋದು, ಇವತ್ತು ಚಾಟ್ಸೇ ಊಟದ ಥರ ಮಾಡೋಣ. ಮನೇಲಿ ಸೌತ್ ಇಂಡಿಯನ್ನೇ ತಿಂತೀವಿ. ಅದಕ್ಕೆ ಬೇಲ್ಪುರಿ, ಮಸಾಲೆ ಪುರಿ ಇನ್ನು ಇದೆ ಮೆನ್ಯೂ. ಇದೆಲ್ಲ ಆದಮೇಲೆ ಹ್ಞೂ ಅಲ್ವಾ. ಮಸಾಲೆ ನಾವು ಮನೆಗೆ ತಂದು ಬಿಸಿ ಮಾಡಿ ತಿಂತಾ ಇದ್ದಿದ್ದು, ಇವತ್ತು ನೋಡಿ ಹೊರಗಡೆ ತಿಂತಾ ಇದ್ದೀವಿ. ಹೊರಗಡೆ ತಿನ್ನೋದು ಚೆನ್ನಾಗಿರುತ್ತಲ್ವ. ಸಾನು ಪಾರ್ಸಲ್ ತೊಗೊಂಡು ಮನೆಗೆ ಹೋಗೋಣ ಅಂದರೆ ಇಲ್ಲ ಹೋಟ್ಲಲ್ಲಿ ತಿನ್ನಬೇಕು ಅಂತಿದ್ದು. ಎಲ್ಲಿ ಖಾಲಿ ಆಗ್ಬಿಡುತ್ತೋ ಗೋಬಿ ಮಂಚೂರಿಯನ್, ಅದು ಬರೋ ತನಕ ಅಂದ್ಕೊಂಡ್ವಿ. ಇಲ್ಲ ಸಾಕಾಗುತ್ತೆ. ಹೆಂಗಿದೆ ಸಾನು? ಯಮ್ಮಿ. ನಾವು ಎಷ್ಟು ದಿನ ಆಗಿತ್ತು ಇಲ್ಲಿ ಬಂದು ತಿಂದು. ಇದೆ, ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಲಾಸ್ಟಲ್ಲಿ 3-4 ಹಾಕಿಲ್ಲ, ಒಂದೇ ಇದಕ್ಕೆ ಲಾಸ್ಟಲ್ಲಿ ಸಪ್ರೇಟಾಗಿ ಖಾರ ಮಾಡಿ ಸ್ವಲ್ಪ ಇದೆ, ಅದಕ್ಕೆ ಖಾರ ಅದೇ ಸರ್ವ್ ಮಾಡಿ. ಮೊದಲು ಮುಂದೆ ಇರೋ ಪ್ಲೇಟ್. ಫುಲ್ ಊಟ ಬಿಡಿ ಬೆಂಕಿ ಪಟ್ನ ಅಂದರೆ ಇದು ಅಲ್ಲ. ನನ್ನ ಐಡಿಯಾ ನೋಡು, ನೀರು ಬೇಕು ಅಂತ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿಗೆ 20 ರೂಪಾಯಿ ಕೊಡ್ಬೋದು. ಇದೆ ಚಾನ್ಸ್ ಹೊಡೋದು. ಅಲ್ಲಿದೆ ನೋಡಲ್ಲಿ. ಆಹಾ, ಅಪ್ಪ ಅಮ್ಮಂಗ ಐಡಿಯಾ ಸೂಪರ್. ನೀರೇ ಆಗೋದು ನಡಿ. ಟೈಮ್ ಎಷ್ಟು ಈಗ? 9:15 ಮತ್ತೆ 9:50. ಹೌದಾ? 51. ನೋಡಿ ಸ್ನೇಹಿತರೆ, 9:51 ಆಗಿದೆ. ಇವಾಗ ಊಟನ ಇದು ಸ್ನ್ಯಾಕ್ಸ್ ಅನ್ಬೇಕಾ ಊಟ ಅನ್ಬೇಕಾ ಗೊತ್ತಿಲ್ಲ. ಒಟ್ನಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾ ಇದೀವಿ. ನಾನು ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ. ಸಾನುಗಂತೂ ಹೇಳಿದ್ನಲ್ಲ, ಫುಲ್ ಡೆಸರ್ಟು ಆಗೋಯ್ತು ಲಾಸ್ಟಲ್ಲಿ. ಆ್ಯಕ್ಚುಲಿ ಇವತ್ತು ನಾನು ನೀರು 1 ಬಾಟ್ಲು ಸಾನುಗೆ ಬ್ಯಾಡ್ಮಿಂಟನ್ ಕ್ಲಾಸಿಗೆ ಕೊಟ್ಟು ಕಳಿಸಿದ್ದೆ, ಅಲ್ಲಿ ಖಾಲಿ ಮಾಡಿದ್ದಾಳೆ. ಸ್ವಲ್ಪ ಇತ್ತು. ಇನ್ನೂ 1 ಬಾಟ್ಲು ನಾನು ತಂದಿದ್ದೆ, ಅಲ್ಲಿ ಟ್ರಾಲಿಲಿ ಇಟ್ಟಿದ್ರಲ್ಲ, ಕೆಳಗಡೆ ಇಟ್ಟಿದ್ರು. ತೆಗಿಬೇಕಾದ್ರೆ ಇಟ್ಕೊಂಡು ಎಳೆದಿದ್ದಾರೆ, ಅದು ಮುಚ್ಚಳ ಬಂದುಬಿಟ್ಟಿದೆ, ಎಲ್ಲ ಸುರಿದೋಯ್ತು ಅಲ್ಲಿ. ಅದಕ್ಕೆ ನೀರಿನ ಶಾರ್ಟೇಜ್ ಇವತ್ತು. ಕಾರಲ್ಲಿ ಇದೆ, ಆದರೆ ಅದು ಯಾವ ನೀರೋ ಗೊತ್ತಿಲ್ಲ. ಇಲ್ಲ ಬೇಡ ಅದು. ಅವತ್ತು ಮದುವೆದು
ಯಾವಾಗ ಇಟ್ಟಿರೋದು ಯಾವ ನೀರು ಅನ್ನೋದಕ್ಕಿಂತ ಬೇಸಿಗೆಗಾಲದಲ್ಲಿ ಒಂದಿನಕ್ಕಿಂತ ಜಾಸ್ತಿ ಇದ್ದಿದ್ದ ನೀರನ್ನ ಕುಡಿಬಾರ್ದು ಕಾರ್ ಒಳಗಡೆ. ಅದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇಟ್ಟಿರೋದು. ಓಕೆ, ಅದೇ ನೀವು ಯಾವತ್ತೂ ಹೇಳಿದ್ದು ನೆನಪು ನನಗೆ. ನಾನು ಯಾವತ್ತೂ ಕುಡಿಯಲ್ಲ ಆ ಥರ. ಎನಿವೇಸ್, ಈಗ ಸ್ನೇಹಿತರೆ ಮನೆಗೆ ಹೋಗಿ ಪಾಚ್ಕೊಳ್ತೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀವಿ. ಮೆಟ್ರೋಲಿ ಅಂಥ ಶಾಪಿಂಗ್ ಅಂತ ಅಂದರೆ ಸ್ಪೆಷಲ್ ಏನಿಲ್ಲ, ಎಲ್ಲ ಮನೆಗೆ ದಿನಸಿ ಸಾಮಾನು, ಗ್ರಾಸರೀಸು ಅದು ಇದನ್ನೇ ತೊಗೊಂಡಿರೋದು. ಸೊ ಅದನ್ನು ನಾನು ಏನು ತೋರ್ಸೋದಕ್ಕೆ ಹೋಗೋದಿಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಲೈಕ್ ಬಟನ್ ಕ್ಲಿಕ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ. ಬಾಯ್ ಬಾಯ್.